ಹರಳೆಯನ್ನವರು ಸಮಗಾರ ಸಮಾಜಕ್ಕೆ ಸಂಬಂಧಿಸಿದವರು, ಇದು ಎಲ್ಲರಿಗೂ ಗೊತ್ತದೆ. ಆದರೆ ಅವರು ಮಾದಾರ ಹರಳೆ ಅಂದರು. ಆ ಅಂದದಕ್ಕೆ ಅದು ನಮಗೆ ಡೌನ್ಫಾಲ್, ಅದು ನಮಗೆ ಲಾಭ ಬರೋದು ನಮ್ಮ ಸಮಾಜಕ್ಕೆ ಸಿಗುವಂಥ ಯಾವುದೇ ಲಾಭ ಸಿಗ್ತಾ ಇಲ್ಲ. ಯಾಕಂತಂದರೆ ನಾವು ಸುಮಾರು ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾದಿಂದ ನಾವು ಇಷ್ಟೊಂದು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಸುಮಾರು 2 ವರ್ಷದಿಂದ ನಮ್ಮ ಸಮಾಜಕ್ಕೆ ನಮ್ಗೆ ಒಂದು ಒಳವರ್ಗೀಕರಣ ಮಾಡುವಾಗ ನಮ್ಮ ಸಮಾಜಕ್ಕೆ ಎಷ್ಟು ಜನಸಂಖ್ಯೆ ಆಧಾರದ ಮೇಲೆ, ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ನಮಗೆ ಏನು ಪರ್ಸೆಂಟೇಜ್ ಕೊಡಬೇಕು ನೀವು ಕೊಡ್ರಿ ಅಂತ ಕೇಳಿದ್ರು ಸಹ ಸರ್ಕಾರ ಇಲ್ಲಿವರೆಗೆ ಕೊಟ್ಟಿಲ್ಲ. ಏನಂತಂದರೆ ಈ ಪರಿಶಿಷ್ಟರಲ್ಲಿಯೇ ಜಾಸ್ತಿ ಜನ ಇದ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕೈಯಿಂದ ನಮ್ಮ ಸೇರುವಂಥ ಲಾಭ ಹೋಗಬಾರ್ದು ಅಂತ ತಿಳಿದುಬಿಟ್ಟು ಕುತಂತ್ರ ಆಗ್ತದೆ. ವಾಮರಿಗೆ ಹಿಡ್ಕೊಂಡ್ಬಿಟ್ಟು ನಮ್ಮ ಸಮಾಜಕ್ಕೆ ಸಿಗಲಿಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಅದು ಅಡ್ಡಿಪಡಿಸ್ತಾ ಇದ್ದಾರೆ ಅಂತೀವೋ ಅದು ಅಂತೀವೋ ಅದು ಎರಡನೇ ಮಾತು. ಆದರೆ ಒಟ್ಟಾರೆಯಾಗಿ ನಮ್ಮ ಸೇವೆ ಮಾಡುವಂಥ ಚರ್ಮಕಾರಕ ಸಮಾಜಕ್ಕೆ ಸರ್ಕಾರದ ಸಿಗ್ತಾ ಇಲ್ಲ ಇಲ್ಲೇ. ಯಾಕೆಂದರೆ ಅದು ಆದ ತಕ್ಷಣ ಮೊನ್ನೆ ಪರಿಶಿಷ್ಟ ಜಾತಿಯಲ್ಲಿ 22 ಜಾತಿಗಳಿಗೆ ಸಂಬಂಧಿಸಿದ ಮಠಗಳಿಗೆ 1 ಎಕರೆ ಜಾಗ ಕೊಟ್ಟರು. ಮೊನ್ನೆ ಕರ್ನಾಟಕ ಸರ್ಕಾರದವ್ರು ಕೊಟ್ಟಿದ್ದಾರೆ. ಅಲ್ಲಿ ಮಾದರ ಚೆನ್ನೈ ಅವ್ರಿಗೆ ಕೊಟ್ಟರು, ಸಿಗಲಿ ಅವ್ರಿಗೆ. ಯಾಕಂದರೆ ಅವರು ಬೇರೆ ಅಲ್ಲ, ಅವ್ರವ್ರ ಜಾತಿ ಅದ, ಅವ್ರು ಕೊಟ್ಟರು. ಮತ್ತೊಬ್ಬರು ಬಸವ ಹರಳೆ ಅಂತ ಮಾಡಿಬಿಟ್ಟು ಅವರು ನಮ್ಮ ಸಮಾಜಕ್ಕೆ ಸಂಬಂಧ ಇಲ್ಲ ಅಂಥವರು ಸಹ ಮತ್ತೊಂದು ಅಪ್ಲೈ ಮಾಡ್ಕೊಂಡು ಮತ್ತೆ ಅವರೇ ತಗೋತಾ ಇದ್ದಾರೆ. ಆದರೆ ನಮ್ಮ ಸಮಾಜ ಎಲ್ಲಿ ಹೋಗಬೇಕು? ಯಾಕಂತಂದರೆ ಈ ಬಸವಣ್ಣವರು ಉಳಿಬೇಕಾದ್ರೆ ಹರಳೆಯಣ್ಣವರು ಮತ್ತು ಕಲ್ಯಾಣಮ್ಮನವರು ಇಲ್ಲಾದರೆ ಬಸವಣ್ಣನವರ ಹೆಸರೇ ಇಲ್ದಂಗೆ ಆಗ್ತಿತ್ತು. ಅಂಥ ಕೃತ್ಯ ಕೆಲಸ ಮಾಡಿದವರು. ಯಾಕಂದರೆ ಧರ್ಮ ಉಳಿಸ್ಲಿಕ್ಕೆ, ಬಸವ ಧರ್ಮ ಉಳಿಸ್ಲಿಕ್ಕೆ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಅಂಥವರಿಗೆ ನಮ್ಮ ಸಮಾಜದವರು ಬಸವಣ್ಣನವರ ಏನು ಫಾಲೋವರ್ಸ್ ಇದ್ದಾರೆ ಅವರೆಲ್ಲರೂ ಎತ್ತಿ ಹಿಡಿಬೇಕು. ಯಾಕಂದರೆ ಹರಳೆಯ ಕಲ್ಯಾಣಮ್ಮ ಇಲ್ಲ ಅಂತಂದರೆ ಬಸವಣ್ಣವರು ಇಲ್ಲ. ಇದು ಎಲ್ಲರಿಗೂ ಗೊತ್ತದೆ, ಹೇಳ್ತಾರೆ ಬಾಯಿಂದ. ಆದರೆ ಆ ಜನರಿಗೆ ಏನಾಗ್ತಾ ಇದೆ ಅದನ್ನು ವಿಚಾರ ಮಾಡ್ತಾ ಇಲ್ಲ. ಯಾಕಂದರೆ ಸಮಾಜ ಜನ ಇದೇ ಸಂಕೇಶ್ವರದಲ್ಲಿ ನೋಡಿ ಬಿದ್ದಂಥ ಮನೆಗಳು ಇದ್ದಾವೆ. ಎಷ್ಟೋ ಸಲ ಪಾಪ ಅವರು ಅಪ್ಲೈ ಮಾಡಿದ್ದಾರೆ, ಮುನ್ಸಿಪಾಲಿಟಿ ಮಾಡಿದ್ದಾರೆ, ಯಾರು ಕೊಡ್ತೀವಿ ಅಂತಾರೆ, ಕೊಡ್ತಾ ಇಲ್ಲ. ಇಲ್ಲ ಅದು ಹೆಸರಿಲ್ಲ ಅಂತಾರೆ, ಏನೇನೋ ಹೇಳ್ತಾರೆ. ಕಾರಣ ಕೆಲಸ ಮಾಡಲಿಕ್ಕೆ ಬಂದರೆ ಕಾರಣ ಇಲ್ಲದೇ ಕೆಲಸ ಮಾಡ್ಬೋದು. ಕೆಲಸ ಮಾಡಬಾರ್ದಂತ ಭಾವನೆ ಇತ್ತಂದರೆ ಏನೇನೋ ಕಾರಣ ಹೇಳ್ಬಿಟ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಂದು ಹರಳೆಯನವ್ರ ಭವನ ಇಲ್ಲ, ಇಲ್ಲಿ ಜಾಗ ಇದೆ. ನಾನು 2 ಸಲ ಬಂದು ಹೋಗಿದ್ದೀನಿ, ಜಾಗ ಇದೆ. ಒಟ್ಟು ಒಂದು ಮುನ್ಸಿಪಾಲ್ಟಿಯಿಂದ ಏನೋ ಒಂದು ಸರ್ಕಾರಕ್ಕೆ ಇದು ಮಾಡ್ಕೊಂಡ್ಬಿಟ್ಟು ಒಂದು ಭವನ ಕಟ್ಟಿದರೆ ಒಂದು ಸಮಾಜ ಉಳಿತದೆ. ಸಮಾಜ ಉಳಿದರೆ ಒಂದು ಈ ಪಟ್ಟಣದಕ್ಕೆ ಅಂದರೆ ಈ ಸಂಕೇಶ್ವರ ಪಟ್ಟಣಕ್ಕೆ ಹೆಸರಿದ್ದಂಗೆ ಚರ್ಮಕಾರಿ ಬಿಟ್ಟು